ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತು ಕೇಳ್ತಾ ಇಲ್ಲ. ಇದು ಮನೆಯಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಈ ಹಣಕಾಸಿನಕ್ಕೂ ಕೂಡ ಈ ಆರೋಗ್ಯದಿಂದ ಮಕ್ಕಳು ಮನಸ್ಥಿತಿ, ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು, ಜಗಳ ಆಡೋದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಹಣಕಾಸಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಅವ್ರಿಗೆ ಗಿಣಿಗೆ ಹೇಳ್ದಂಗೆ ಹೇಳಬೇಕು. ಆವಾಗ ಅವರು ನಿಮ್ಮ ಮಾತನ್ನು ಕೇಳ್ತಾರೆ. ತಲೆಯ ಭಾಗದ ಹತ್ರ ಸ್ವಲ್ಪ ದೂರ ಇಡಿ. ಯಾವಾಗೇನಾಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಸಕ್ ಮಾಡುತ್ತೆ, ಹೇಳ್ಕೊಳ್ಳುತ್ತೆ. ಅದು ನೀವು ಏನು ಸಂಕಲ್ಪ ಮಾಡೋ ಅದೇ ಫೀಡ್ ಆಗುತ್ತೆ. ಅದಕ್ಕೆ ನೀವು ಅದನ್ನು ಕೈಗೆ ಇಟ್ಕೊಂಡು ಲೋಟದಲ್ಲಿ ಅದನ್ನು ಹೇಳಿ. ಯಾವ ಕೆಲಸದಲ್ಲಿ ನೀವು ಕಲಿಯಕ್ಕೆ ಇಷ್ಟಪಡ್ತೀರೋ ಆ ಕೆಲಸ ಸುಲಭ ಆಗಿಬಿಡುತ್ತದೆ. ಅದಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಇದರಿಂದ ವಿಶುದ್ಧಿ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ. ನಿವಾರಣೆ ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ, ಯಾವಾಗಲೂ ಚಳಿ ಆಗ್ತಾ ಇರ್ತದೆ. ಈ ಕಡೆ ಜ್ವರ ಬಂದಂಗೂ ಅಲ್ಲ, ಬಿಟ್ಟಂಗೂ ಆಗಲ್ಲ. ಯಾವಾಗಲೂ ಮೈಕೈ ನೋವು, ಆಯಾಸ ಅಂತ ಇರ್ತಲ್ಲ, ಅದೇ ಥರ ಚಳಿ ಅನಾವಶ್ಯಕವಾಗಿ ಚಳಿ ಬರ್ತಾ ಇರುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೈವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಚಳಿ ನಿವಾರಣೆ. ಅಂದರೆ ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ, ಯಾವಾಗಲೂ ಚಳಿ ಆಗ್ತಾ ಇರ್ತದೆ. ಈ ಕಡೆ ಜ್ವರ ಬಂದಂಗೂ ಅಲ್ಲ, ಬಿಟ್ಟಂಗೂ ಆಗಲ್ಲ. ಯಾವಾಗಲೂ ಮೈಕೈ ನೋವು, ಆಯಾಸ ಅಂತ ಇರ್ತಲ್ಲ, ಅದೇ ಥರ ಚಳಿ ಅನಾವಶ್ಯಕವಾಗಿ ಚಳಿ ಬರ್ತಾ ಇರುತ್ತೆ. ಅಂಥವ್ರಿಗೆ ಕೋಲ್ಡ್ ಬ್ಲಡ್ ಇರುತ್ತೆ. ಕೋಲ್ಡ್ ಬ್ಲಡ್ ಇರೋದ್ರಿಂದ ಅವ್ರಿಗೆ ಆ ಥರ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಸ್ವಲ್ಪ ಸ್ವೆಟರ್ನ ಯೂಸ್ ಮಾಡೋವಂಥದ್ದು, ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡ್ತು ಅಂತಂದರೆ ಸ್ವಲ್ಪ ಬಿಸಿನೀರು ಕುಡಿಯೋದ್ರಿಂದ ಚಳಿ ನಿವಾರಣೆ ಆಗುತ್ತದೆ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಚಳಿ ನಿವಾರಣೆ ಆಗುತ್ತೆ. ಜೊತೆಗೆ ಚಳಿ ನಿವಾರಣೆಗೆ ಯಾವ ಮುದ್ರೆ ಮಾಡೋದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಲಿಂಗ ಮುದ್ರೆ. ನೋಡಿ, ಲಿಂಗ ಮುದ್ರೆ ಹೆಂಗೆ ಮಾಡೋದಂದರೆ ಬೆರಳು ಹಿಂಗೆ ಇಟ್ಕೋಬೇಕು, ಮಧ್ಯದಲ್ಲಿ ಹಿಂಗೆ ಸೇರಿಸ್ಬೇಕು, ಎಲ್ಲ ಬೆರಳು ಪರಸ್ಪರ ಹಿಂಗೆ ತಾಕಬೇಕು. ಇದನ್ನು ಮಾಡ್ತು ಅಂತಂದರೆ ಲಿಂಗ ಮುದ್ರೆ ಆಗುತ್ತದೆ. ಈ ಲಿಂಗ ಮುದ್ರೆಯನ್ನು 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಚಳಿ ನಿವಾರಣೆ ಆಗುತ್ತದೆ. ಇದು ವಿಶೇಷವಾದಂಥ ಒಂದು ಮುದ್ರೆ. ಈ ಒಂದು ಮುದ್ರೆನ ಮಾಡಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಈ ಒಂದು ಲಿಂಗ ಮುದ್ರೆನ ಮಾಡಿ ಚಳಿ ಆಟೋಮೆಟಿಕ್ಕಾಗಿ, ಅದು ನಿಮ್ಗೆ ಎಷ್ಟೇ ಚಳಿ ಇರಲಿ, ಒಂದು 10 ನಿಮಿಷ ಹಿಂಗೆ ಹಿಡ್ಕೊಬಿಡಿ, ಬೆಚ್ಚಗಾಗುತ್ತೆ, ಮೈಯೆಲ್ಲ ಬಿಸಿ 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 ಆಗುತ್ತೆ. ಅಷ್ಟು ಚೆನ್ನಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇಷ್ಟವಿಲ್ಲದಂತಹ ಒಂದು ಕೆಲಸವನ್ನು ನೀವು ಅನಿವಾರ್ಯವಾಗಿ ಇಷ್ಟಪಡಲೇಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಗೊತ್ತಲ್ಲ. ನಿಮಗೆ ಇಷ್ಟ ಇರಲ್ಲ ಕೆಲಸ, ಬಟ್ ಅದನ್ನು ಇಷ್ಟಪಡಬೇಕು. ಏನು ಮಾಡಬೇಕು ಅಂತಂದರೆ, ಅದರಿಂದ ದುಡ್ಡು ಬರುತ್ತೆ, ಅದರಿಂದ ನಿಮಗೆ ಹೆಸರು ಬರುತ್ತೆ. ಏನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ನೀವು ಸ್ವಲ್ಪನೂ ನೀವು ಕಷ್ಟವಾಗಿರೋಂಥ ಕೆಲಸವನ್ನು ನೀವು 20% ಇಷ್ಟಪಟ್ಟಿರ್ತೀರ, ಅದಕ್ಕೋಸ್ಕರ 80% ಎಫರ್ಟ್ಸ್ ಹಾಕ್ತೀರ. ನೀವು 80% ಅಷ್ಟು ಎಫರ್ಟ್ಸ್ ಹಾಕಿರ್ತೀರ, ಅಂದರೆ ನೀವು ಇದು ಹಾಕಿರ್ತೀರ. ಆದರೆ ಖುಷಿ, ಆ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ ಅಂತಂದರೆ ನೀವು ಬರೀ 20% ಅಷ್ಟೇ ಎಫರ್ಟ್ಸ್ ಹಾಕೋದು. ಇನ್ನು 80% ಆಟೋಮೆಟಿಕ್ಕಾಗಿ ನಿಮಗೆ ಖುಷಿ ಆಗೋದು. ಖುಷಿಯಿಂದನೇ ನಿಮಗೆ ಆ ನೋವು, ಪ್ರೆಷರು, ಪೇಯ್ನು ಎಲ್ಲ ಹೊರಟೋಗ್ಬಿಡುತ್ತೆ. ನೀವು ಎಷ್ಟು ಖುಷಿ ಪಡ್ತೀರೋ ಅಷ್ಟು ಕಷ್ಟವನ್ನು ಕಡಿಮೆ ಮಾಡ್ಕೋತೀರಾ. ನೀವು ಯಾವುದೋ ಒಂದು ಕೆಲಸ ಇಷ್ಟಪಡಲ್ಲ, ಸ್ವಲ್ಪ 20% ಇಷ್ಟಪಡ್ತು ಅಂತಂದರೆ 80% ಅಷ್ಟು, ನೀವು 50% ಅಷ್ಟು ನೀವು ಇಷ್ಟಪಡ್ತು ಅಂದರೆ 50% ಎಫರ್ಟ್ಸ್ ಆಗುತ್ತೆ. ನೀವು 80% ನೀವು ಇಷ್ಟಪಟ್ಟಿತ್ತು ಅಂದರೆ ಬರೀ 20%. ನೀವು 100% ಅಷ್ಟು ಇಷ್ಟಪಟ್ಬಿಡ್ತು ಅಂತಂದರೆ ನಿಮಗೆ ಸ್ವಲ್ಪನೂ ಕೂಡ ಶ್ರಮ ಆಗೋದೇ ಇಲ್ಲ, ಕಷ್ಟ ಆಗೋದೇ ಇಲ್ಲ. ಅದಕ್ಕೋಸ್ಕರ ನೀವು 100% ನೀವು ಇಷ್ಟವನ್ನು ಪಡಿ. ಈ ಇಷ್ಟಪಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಇಷ್ಟವಿಲ್ಲದ ಕೆಲಸವನ್ನು ಅನಿವಾರ್ಯವಾಗಿ ಮಾಡಲೇಬೇಕು ಅಂತಂದಾಗ ನೀವು ಆ ಇಷ್ಟ ಇರುವಂಥ ಕೆಲಸ ಇಷ್ಟ ಆಗಬೇಕು ಅಂತಂದರೆ 10 ಬಾರಿ ಕೂಗಿ ಹೇಳಬೇಕು, ನನಗೆ ಆ ಕೆಲಸ ಇಷ್ಟ, ನನಗೆ ಆ ಕೆಲಸ ಇಷ್ಟ, ನನಗೆ ಆ ಕೆಲಸ ಇಷ್ಟ ಅಂತ 10 ಬಾರಿ ಕೂಗಿ ಹೇಳಬೇಕು. ಮತ್ತು ಜೋರು ಧ್ವನಿ, ನಂಗೆ ಆ ಕೆಲಸ ಇಷ್ಟ, ನಂಗೆ ಆ ಕೆಲಸ ಇಷ್ಟ, ನನಗೆ ಆ ಕೆಲಸ ಅಂತ ಇಷ್ಟ ಅಂತ. ಆಮೇಲೆ ತುಟಿಯ ಭಾಷೆಯಲ್ಲಿ ನನಗೆ ಆ ಕೆಲಸ ಇಷ್ಟ, ನಂಗೆ ಆ ಕೆಲಸ ಇಷ್ಟ, ನಂಗೆ ಆ ಕೆಲಸ ಇಷ್ಟ, ನಂಗೆ ಇದನ್ನೇ ಹೇಳ್ಕೋಬೇಕು. ಜೊತೆಗೆ ಮನಸ್ಸಿನಲ್ಲಿ 10 ಬಾರಿ ಹೇಳ್ಕೋಬೇಕು. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ
ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರಾ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿನಿ ತಂತ್ರ, ಈ ಕುಂಡಲಿನಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ, ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ನಿಮಗೆ ಆ ಕೆಲಸ ಇಷ್ಟ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಒತ್ತಾಯಪೂರ್ವಕವಾಗಿ ಹಾಕಬೇಕು. ಆವಾಗ ಮನಸ್ಸು ರೂಢಿ ಮಾಡ್ಕೊಳ್ಳುತ್ತೆ. ಬರೀ ಸುಮ್ಮನೆ ಹೇಳಿದ್ರೆ ಮನಸ್ಸು ರಿಜೆಕ್ಟ್ ಮಾಡುತ್ತೆ. ಒತ್ತಾಯಪೂರ್ವಕವಾಗಿ, ನಿಧಾನವಾಗಿ, ಸ್ಮೂತಾಗಿ, ಫಸ್ಟು ಜೋರಾಗಿ ಹೇಳಬೇಕು, ಆಮೇಲೆ ಸ್ವಲ್ಪ ಕಡಿಮೆ, ಆಮೇಲೆ ಮಾಡ್ಬೇಕು. ಮಾಡು ಅಂತ ರೇಗಬೇಕು ಯಾವುದೊಂದು ಕೆಲಸ. ನಾವು ಮಾಡಲ್ಲ, ಮಾಡಲ್ಲ ರೀ ಅಂತಾರೆ. ಒಂಚೂರು ನೋಡಪ್ಪ, ಏನಪ್ಪ ನೀನು ಮಾಡದೇ ಇದ್ರೆ ಹೆಂಗಪ್ಪ ನೀನು, ಆವಾಗ ಒಂದು ಅರ್ಧ ಕನ್ವಿನ್ಸ್ ಆಗುತ್ತೆ. ಒಂಚೂರು ಮಾಡಿಬಿಡಪ್ಪ ಪ್ಲೀಸ್, ನಿನ್ನ ಕೈ ಮುಗಿತಿ ಒಂಚೂರು ಮಾಡಿಬಿಡು ಅಂದರೆ ಕೆಲಸ ಮಾಡಿಬಿಡ್ತಾನೆ. ಯಾರ್ಯಾರು ಕೆಲಸ ಮಾಡಿಕೊಟ್ಬಿಡ್ತಾನೆ ಗೊತ್ತಲ್ಲ. ಅದೇ ರೀತಿ ನೀವು ಜೋರಾಗಿ ಹೇಳಬೇಕು, ಕಿರ್ಚಿ ಹೇಳಬೇಕು, ಆಮೇಲೆ ಜೋರಾಗಿ ಹೇಳಬೇಕು, ಆಮೇಲೆ ತುಟಿಯ ಭಾಷೆಯಲ್ಲಿ ಹೇಳಬೇಕು, ಆಮೇಲೆ ಮನಸ್ಸಿನಲ್ಲಿ ಹೇಳಬೇಕು. ಆವಾಗ ನಿಮ್ಮ ಮನಸ್ಸು ಕೇಳುತ್ತೆ, ಆ ಕೆಲಸವನ್ನು ಆಟೋಮೆಟಿಕ್ಕಾಗಿ ಇಷ್ಟಪಟ್ಬಿಡ್ತದೆ ಗೊತ್ತಲ್ಲ. ಯಾವ ಕೆಲಸದಲ್ಲಿ ನೀವು ಕಲಿಯಕ್ಕೆ ಇಷ್ಟಪಡ್ತೀರೋ ಆ ಕೆಲಸ ಸುಲಭ ಆಗಿಬಿಡ್ತದೆ ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಇದರಿಂದ ವಿಶುದ್ಧಿ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ ನೀವು ಕೆಲಸವನ್ನು ಇಷ್ಟಪಡೋದ್ರಿಂದ ಗೊತ್ತಲ್ಲ. ಇದು ಕುಂಡಲಿನಿ ತಂತ್ರದ ವಿಚಾರ. ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಈ ಹಣಕಾಸಿನಗೂ ಕೂಡ ಈ ಆರೋಗ್ಯದಿಂದ ಮಕ್ಕಳು ಮನಸ್ಥಿತಿ, ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು, ಜಗಳ ಆಡೋದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಹಣಕಾಸಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಮಕ್ಕಳು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅಥವಾ ಮನೆಯಲ್ಲಿ ಯಾರೋ ಒಂದು ಮನೆಯ ಸದಸ್ಯರು, ಕುಟುಂಬಸ್ಥರು ಈ ಥರ ಸಮಸ್ಯೆಗಳು ಒಳಗಾಗಿದ್ದರೆ ಅದಕ್ಕೇನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೇನು ಮಾಡೋದು, ಏನು ಪರಿಹಾರ, ಅದರಿಂದ ಆರ್ಥಿಕ ಪರಿಸ್ಥಿತಿಗೂ ಕೂಡ ತುಂಬ ಸಮಸ್ಯೆ ಆಗ್ತದೆ, ದುಡ್ಡೇ ಬರ್ತಾ ಇಲ್ಲ ಅನ್ನೋದಕ್ಕೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಏನು ಮಾಡಬೇಕು ಅಂತಂದರೆ ನೋಡಿ, ಏನಿಲ್ಲ, ತುಂಬ ಸರಳವಾಗಿ ನೀವು ಪರಿಹಾರವನ್ನು ಮಾಡ್ಕೋಬೋದು. ಮಕ್ಕಳು ಮನೆಯಲ್ಲಿ ಸರಿಯಾಗಿ ಮಾತನ್ನು ಕೇಳ್ತಾ ಇಲ್ಲ ಅಂತಂದರೆ ಅವ್ರಿಗೆ ಕರೆದು ಕೂರಿಸಿ, ಅವ್ರಿಗೆ ಒಳ್ಳೆ ಮೈಂಡ್ ಇದ್ದಾಗ, ನೋಡಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಈ ರೀತಿ ಮಾಡಿದ್ರೆ ನೀನೇನೋ ಮಾಡು, ತಪ್ಪು ಮಾಡ್ತೀಯ, ಆದರೆ ಈ ಥರ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ ಅಂತ ನೀವು ಅವ್ರಿಗೆ ಗಿಣಿಗೆ ಹೇಳ್ದಂಗೆ ಹೇಳಬೇಕು. ಆವಾಗ ಅವರು ನಿಮ್ಮ ಮಾತನ್ನು ಕೇಳ್ತಾರೆ. ಜೊತೆಗೆ ಇನ್ನೊಂದು, ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ನಿಮ್ಮ ಲೈಫ್ ಸ್ಟೈಲು ನೋಡಿ, ಮಾತ್ರೆ ಮೆಡಿಸಿನ್ಸ್ ಯಾವುದೇ ಒಂದು ಇದಂತೆ 50% ಅಷ್ಟೇ ವರ್ಕ್ ಆಗೋದು. ಎನಿ ಆಯುರ್ವೇದ, ಆಲೋಪತಿ, ಇನ್ನು 50% ನಿಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ನೀವು ಆಹಾರ ವಿಹಾರ
ಇದರ ಪದ್ಧತಿಯ ಮೇಲೆ, ನೀವು ಜೀವನ ಮಾಡುವಂತಹ ಒಂದು ಶೈಲಿಯ ಮೇಲೆ ಇರುತ್ತದೆ. ಅದಕ್ಕೆ ನೀವು ಬೆಳಗ್ಗೆ ತಕ್ಷಣ ವಾಕಿಂಗ್ ಮಾಡಿ, ಮಂತ್ರ ಹೇಳ್ಕೊಳ್ಳಿ, ಮೈಂಡ್ ಪೀಸ್ಫುಲ್. ದೇಹಕ್ಕೆ ವಾಕಿಂಗು, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಯೋಗಾಸನ, ಪ್ರಾಣಾಯಾಮ. ಮನಸ್ಸಿಗೆ ಧ್ಯಾನ, ಭಜನೆ, ಹಾಡುಗಳನ್ನು ಕೇಳುವಂಥದ್ದು, ಒಳ್ಳೆ ಹವ್ಯಾಸಗಳನ್ನು ಇಟ್ಕೋತು ಅಂತಂದರೆ ಮನಸ್ಸಿಗೆ ಆರೋಗ್ಯ ಬರುತ್ತೆ. ಮನಸ್ಸಿಗೆ ಆರೋಗ್ಯ ಬಂದರೆ ದೇಹಕ್ಕೆ ಆರೋಗ್ಯ ಬರುತ್ತೆ. ಒಂದಕ್ಕೊಂದು ಸೇರಿ ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನಿಮ್ಮ ಎಂಥ ಅನಾರೋಗ್ಯ ಇದ್ರೂ ಕೂಡ ದೂರ ಆಗುತ್ತೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ, ಗೊತ್ತಲ್ಲ. ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ, ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತೆ ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು? ತಲೆ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ. ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ. ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು, ಕಟ್ಟು, ಚೆಟ್ಟು, ಮಡಿ, ಮೇಲ್ಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಅದಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ? ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ? ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮಕ್ಕಳಿಗೆ ಗಿಣಿಗೆ ಹೇಳ್ದಂಗೆ ಹೇಳಿ ಪಾಠ. ಮಕ್ಕಳು ಕೇಳ್ತಾರೆ, ಕನ್ವಿನ್ಸ್ ಮಾಡೋದನ್ನು ಕಲೀರಿ. ಹಂಗೆ ಮಾಡೋ, ಅದು ಏನಾಗುತ್ತೆ ಮುಂದೆ ಹೇಳಲ್ಲ. ಹೌದಾ ನಾನು ಮಾಡಲ್ಲ ಹೋಗು ಅಂತಾರೆ. ಇಲ್ಲಪ್ಪ ಈ ಥರ ಮಾಡಿದ್ರೆ ಈ ಥರ ಸಮಸ್ಯೆ ಆಗುತ್ತೆ, ಈ ಥರ ಅನುಭವಿಸ್ಬೇಕು, ಈ ಥರ ಸಮಸ್ಯೆ ಆಗುತ್ತಲ್ಲ, ದುಡ್ಡು ಲಾಸ್ ಆಗುತ್ತೆ, ಈ ಥರ ಹೇಳಬೇಕು ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ತಂತ್ರ ನಾವು ಯಾವುದನ್ನು ಮಾಡಬೇಕು ಅಂತಂದರೆ ಏನಿಲ್ಲ, ಮಕ್ಕಳ ಮಂಚದ ಕೆಳಗಡೆ ಅಥವಾ ಅನಾರೋಗ್ಯ ಪೀಡಿತರ ಒಂದು ಮಂಚದ ಕೆಳಗಡೆ ನೀವೊಂದು ಪ್ಲಾಸ್ಟಿಕ್ ಲೋಟ ತೆಗೆದುಕೊಳ್ಳಿ. ಈ ಪ್ಲಾಸ್ಟಿಕ್ ಲೋಟದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕಲ್ಲಿದ್ದಲನ್ನು ಹಾಕಬೇಕು. ಕಲ್ಲಿದ್ದು ತೆಗೆದುಕೊಂಡು ಚಾರ್ಕೋಲ್ ಅದನ್ನು ಕುಟ್ಟಿ ಪೌಡ್ರ್ ಮಾಡಿ ಸ್ವಲ್ಪ ಒಂಚೂರು ಪೀಸ್ ಆದರೆ ಸಾಕು. ಅದನ್ನು 1/4 ಭಾಗ ಅಷ್ಟು ಅದನ್ನು ಹಾಕಿ. ಜೊತೆಗೆ ನಿಮಗಿಂದೇನು ಮಾಡಬೇಕು ಅಂದರೆ ಗಂಜಲವನ್ನು 1/4 ಭಾಗ ಹಾಕಿ, ಅಥವಾ ಅದು ಮುಳುಗಷ್ಟು ಹಾಕಿಸಿ ಸಾಕು. ಅದು ಇದು 1/4 ಭಾಗ ಲೋಟದಲ್ಲಿ 1/4 ಭಾಗ. ಮತ್ತು ಈ ಕರ್ಪೂರವನ್ನು ಅದನ್ನು ಕೂಡ ಪೌಡ್ರ್ ಮಾಡಿ ಇದು ಎಲ್ಲ ಚೆನ್ನಾಗಿ ಇಸ್ಕಿ ಅದನ್ನು ಕೂಡ 1/4 ಭಾಗ ಹಾಕಿ. ಇಷ್ಟನ್ನು ಮಾಡಿಬಿಟ್ಟು ಮಂಚದ ಕೆಳಗಡೆ ನಿಮ್ಮ ಮಕ್ಕಳು ಮಾತು ಕೇಳ್ತಾರೆ, ಸಂಕಲ್ಪ ಮಾಡ್ಕೊಳ್ಳಿ. ಮಕ್ಕಳು ಮಾತು ಕೇಳಬೇಕು, ಅವ್ರ ನೆಗೆಟಿವ್ ನಮ್ಮ ಮೇಲಿರುವಂತಹ ಒಂದು ಏನು ಕೆಟ್ಟ ಮನೋಭಾವನೆ ಹೋಗಬೇಕು, ಅವ್ರ ಮಾತು ಕೇಳಬಾರ್ದು, ಅದೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಈ ಒಂದು ಇದನ್ನು ಕೇಳಿ. ಮಕ್ಕಳೇ ಅಂತಲ್ಲ, ಯಾರೇ ಆಗಲಿ ನಿಮ್ಮ ಮೇಲೆ ನಿಮ್ಮ ಮಾತನ್ನು ಕೇಳಬೇಕು ಅಂತಂದರೆ ಇದನ್ನು ಅದಲ್ಲ ಇಡಿ. ನೈಟು ಮಂಚದ ಕೆಳಗಡೆ ಇಡಿ. ಮಂಚದ ಮೋಲ್ಡೆಡ್ ಮಂಚ ಇತ್ತು ಅಂದರೆ ಪಕ್ಕದಲ್ಲಿ ಇಡಿ. ಇಲ್ಲ ನಾವು ನೆಲದ ಮೇಲೆ ಮಲ್ಕೊಳ್ಳೋದು ಅಂತಂದರೆ ತಲೆಯ ಭಾಗದ ಸ್ವಲ್ಪ ದೂರ ಇಡಿ. ಯಾವಾಗ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಸಕ್ ಮಾಡುತ್ತೆ, ಎಳ್ಕೊಳ್ಳುತ್ತೆ. ಅದು ಏನು ಸಂಕಲ್ಪ ಮಾಡೋ ಅದೇ ಫೀಡ್ ಆಗುತ್ತೆ ಅದಕ್ಕೆ. ನೀವು ಅದನ್ನು ಕೈಂಗೆ ಇಟ್ಕೊಂಡು ಲೋಟದಲ್ಲಿ ಅದನ್ನು ಹೇಳಿ, ಗೊತ್ತಲ್ಲ, ಹಿಂಗೆ ನನಗೆ ಈ ಥರ ಆಗಬೇಕು, ನಮ್ಮ ಮಕ್ಕಳು ಮಾತು ಕೇಳಬೇಕು, ಇಂಥವು ನನ್ನ ಮಾತು ಕೇಳಬೇಕು ಅಂತ. ಆಮೇಲೆ ಅದನ್ನೇನು ಮಾಡಬೇಕು ಅಂತಂದರೆ ಆ ಒಂದು ಇದನ್ನು ಮತ್ತು ಕರ್ಪೂರ ಇದನ್ನೆಲ್ಲ ಹಾಕಿ ಮಂಚದ ಕೆಳಗಡೆ ಇಟ್ಬಿಡಿ. ನೆಕ್ಸ್ಟು ಒಂದು ದಿನ ಆದ ಮೇಲೆ ನೆಕ್ಸ್ಟ್ ಡೇ ಅದನ್ನು ತೆಗೆದುಕೊಂಡೋಗಿ 3 ದಾರಿ ಕೊಡುವಂಥ ಚೆಲ್ಲಿ ಬನ್ನಿ. ಪ್ಲಾಸ್ಟಿಕ್ ಲೋಟದಿಂದ ಅದನ್ನು ಚೆಲ್ಲಿ ಆ ಪ್ಲಾಸ್ಟಿಕ್ ಲೋಟ ಮೂಲೆಯೆಲ್ಲರೂ ಬಿಸಾಕಿ ನೀವು ಬರಬೇಕು.
ಇಷ್ಟು ಮಾಡ್ತು ಅಂತಂದರೆ ಸಾಕು, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಕುಟುಂಬದ ಸದಸ್ಯನ ಮಾತು ಕೇಳ್ತಾರೆ, ಮತ್ತು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ದೂರ ಆಗುತ್ತದೆ. ಇಷ್ಟು ಮಾಡಿ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದರೆ ಮೇಯ್ನಾಗಿ ಅಂದರೆ ನಿಮಗೆ ಪರಿಹಾರ ಆಗಬೇಕು ಅಂತಂದರೆ ನಾನು ಸಂಕಲ್ಪವನ್ನು ಮಾಡ್ತೀನಿ. ನೀವು ಓಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಟೈಪ್ ಮಾಡಿ ಕಳಿಸಿ, ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಂತ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ ಅಂತಂದರೆ ವಧುವರರ ಮಾಹಿತಿ ಕೇಂದ್ರ. ಗೊತ್ತಲ್ಲ, ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.